ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದು, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ವಿದ್ಯುತ್ ಗುತ್ತಿಗೆದಾರರಿಗಿರುವ ಒಸಿಸಿಸಿ ಸೇರಿದಂತೆ ಹಲವು ಕುಂದುಕೊರತೆಗಳ ಬಗೆಗೆ ಅಧಿವೇಶನದಲ್ಲಿ ಚರ್ಚಿಸುವಂತೆ ಹಾಗೂ ಅವುಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಒತ್ತಾಯಿಸಿ ಇಂದು ಬೆಳಗ್ಗೆ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ಹಾಗೂ ಅವರ ತಂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ವಿರೋಧ ಪಕ್ಷದ ಪ್ರಮುಖರುಗಳಾದ ಆರ್ ಅಶೋಕ್, ಟಿ ರವಿ, ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಮತ್ತಿತರರನ್ನು ಭೇಟಿ ಮಾಡಿ ಮನವಿ ಮಾಡಲಾಯಿತು. ವಿಶೇಷವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ ತಂಡ ಸಿವಿಲ್ ಹಾಗೂ ವಿದ್ಯುತ್ ಕಾಮಗಾರಿಗಳ ಟೆಂಡರ್ಗಳನ್ನು ಒಟ್ಟಿಗೆ ಕರೆಯಲಾಗುತ್ತಿದ್ದು, ವಿದ್ಯುತ್ ಕಾಮಗಾರಿಗಳ ಟೆಂಡರ್ಗಳನ್ನು ಪ್ರತ್ಯೇಕವಾಗಿ ಕರೆಯುವಂತೆ ಮನವಿ ಮಾಡಲಾಗಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ. ಕೋರ್ಟ್ ಆದೇಶ ಡಿಸೆಂಬರ್ ಅಲ್ಲಿ ಆಯ್ತು ಸರ್. ಅಂದ್ರೆ ಇಡೀ ಸ್ಟೇಟ್ಗೆ ಇದಕ್ಕೆ ಆಕ್ಯುಪೆನ್ಸಿ ಕರೆಂಟ್ ಕೊಡಬಾರ್ದು ಅಂತ ಇಂಡಿಯಾದಲ್ಲಿ ಅದು 12 ವರ್ಷ ಯುಪಿ ಗೌರ್ಮೆಂಟ್ ಅಲ್ಲೂ ನಡೆದಂತ ಚರ್ಚೆ ಸರ್. ಯಾವ ಸ್ಟೇಟ್ ಅಲ್ಲೂ ಜಾರಿ ಆಗಲಿಲ್ಲ, ನಮ್ಮ ಸ್ಟೇಟ್ ಅಲ್ಲಿ ಜಾರಿ ಮಾಡ್ಬಿಟ್ಟೆ ಸರ್. ನಾವು ಈಗ ನಮ್ಮ ಒಂದು ವಿಲೇಜ್ ಅಲ್ಲಿ ಒಂದು ಶೀಟ್ ಮನೆ ಕಟ್ತಿರು ಅದಕ್ಕೆ ಹೊಸ ದೃಢೀಕರಣ ಪತ್ರ ಅಂತ ನಾವು PDO ಇಂದ ತರ್ಬೇಕು ಸರ್. ಆ PDO ಹತ್ರ ಹೋದ್ರೆ ಅದಕ್ಕೆ ಅವ್ನು ಇಲ್ಲದೆ ದಾಖಲಾತಿ ಕೇಳ್ತಾರೆ, ಆನ್ಲೈನ್ ಅಲ್ಲಿ ಇಲ್ಲ ಅಂತ ಕೊಡಲ್ಲ. ಸುಮಾರು ಏಪ್ರಿಲ್ 4ರಿಂದ ಇಲ್ಲಿವರೆಗೆ ಸರ್ ರಾಜ್ಯದಲ್ಲಿ 18 ಲಕ್ಷ ಮನೆಗಳಿಗೆ ಕರೆಂಟ್ ಇರಲಿಲ್ಲ. ಮೊನ್ನೆ ಬೆಂಗಳೂರು ಮತ್ತೆ ನಗರಸಭೆ ಪುರಸಭೆಗೆ 30-40ಗೆ ಒಂದು ವಿನಾಯಿತಿ ಕೊಟ್ಟರು ಸರ್. ಬಟ್ ಹಳ್ಳಿ ಕೊಟ್ಟಿಲ್ಲ ಸರ್. ಗ್ರಾಮಾಂತರ ಪ್ರದೇಶ ಪಂಚಾಯತ್ ವ್ಯಾಪ್ತಿ ಅದೇ ನಾವು ಈಗ ಪ್ರಿಯಾಂಕರ್ಗೆ ಸರ್ ನಾವು ಮಾತಾಡಿದ್ವಿ ಸರ್. ಅದೇನೋ ಮೀಟಿಂಗ್ ಆಗಿದೆ ಅಂದ್ರು ಸರ್. ಅದು ಎಲ್ಲೋ ಒಂದು ಮನೆ ಕಟ್ಟಿಲ್ಲ, ಸರ್ವೆ ಮನೆಗಳು ಜಮೀನುಗಳು ಸರ್. ಅರ್ಬನ್ ಏರಿಯಾದಾಗ ಕೊಟ್ಟರೆ ರೂಲ್ನ ಕೊಡಲೇಬೇಕು. ಅದೇನು ಡಿಲೇ ಆಗಿರ್ಬೇಕು. ಕೊಡ್ಸೋಣ.